ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬೆಳಗ್ಗೆ 8 ಕಾಲಾಗಿದೆ. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂಥರ ಬೇಜಾರಾಗ್ತಿತ್ತು. ಸೊ ವ್ಲಾಗ್ ಮಾಡಿದ್ರೆ ಚೆನ್ನಾಗಿ ಅನಿಸ್ಬೋದು ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಈ ಮನೆಯಲ್ಲಿ ನಾವು ನಾರ್ಮಲ್ ರೂಟೀನ್ ಫಾಲೋ ಮಾಡೋದು ಕೊನೆಯ ದಿನ ಅಂತ ಕಾಣುತ್ತೆ. ಯಾಕೆ ಅಂತ ನಿಮಗೆ ವ್ಲಾಗ್ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೊಮೆಟೊ ಚಿತ್ರಾನ್ನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ, ಟೊಮೆಟೊ ಚಿತ್ರಾನ್ನ ರೆಡಿಯಾಗಿದೆ. 10 ನಿಮಿಷದಲ್ಲಿ ಆಗ್ಬಿಡ್ತಿದ್ದು. ನಾನು ಯಾವಾಗಲೂ ಟೈಮ್ ಕಡಿಮೆ ಇದ್ದಾಗ, ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ, ತರಕಾರಿ ಯಾವುದೂ ಇಲ್ಲ ಅಂದಾಗ, ಅದೇ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ, ಹಳೆ ಅನ್ನ ಮಿಕ್ಕಿದ್ರೆ ಈ ರೀತಿ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ಮಾಡೋರು. ನಾವು ಹೈಸ್ಕೂಲಲ್ಲಿ ಇದ್ದಾಗ ನಮ್ಗೆ ನೋಡ್ಕೊಳಕ್ಕೆ ಅಂತ ನಮ್ಮ ಜೊತೆಗೆ ಅಜ್ಜಿನೇ ಇರ್ತಿದ್ರು. ಅವಾಗ ನಾವು ಏನು ತರಕಾರಿ ತಿನ್ನಲ್ಲ ಅಂದಾಗೆಲ್ಲ ಟೊಮೆಟೊ ಚಿತ್ರಾನ್ನ ಮಾಡ್ಬಿಡೋರು. ಸಖತ್ತಾಗಿರ್ತಿತ್ತು. ಲಂಚ್ ಬಾಕ್ಸ್ಗೂ ಇದೇ ತೊಗೊಂಡೋಗ್ತಿದ್ವಿ. ಫ್ರೆಂಡ್ಸ್ ಎಲ್ರೂ ಕೂಡ ತುಂಬ ಚೆನ್ನಾಗಿದೆ ಅಂತ ತಿನ್ನೋರು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಬರೀ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಶೇಂಗಾ ಬೀಜ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನದ ಪುಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ನಾನು ಹೇಳಿದ್ನಲ್ಲ, ಮಾಡಿ ನೋಡಿ, ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ಸಲ್ಲಿ ಹೇಳಿದ್ರೆ ನಾನು ಡೀಟೇಲ್ ರೆಸಿಪಿ ಒಂದಿನ ಹಾಕ್ತೀನಿ. ಜಸ್ಟ್ ನಿಂಬೆಹಣ್ಣು ಬದಲು ಟೊಮೆಟೊ ಹಾಕಿರೋದಷ್ಟೇ. ಅದಕ್ಕೋಸ್ಕರ ನಾನು ಡೀಟೇಲ್ ರೆಸಿಪಿಯನ್ನು ತೋರ್ಸಕ್ಕೆ ಹೋಗಲಿಲ್ಲ. ತಿಂಡಿ ಆಯಿತು. ಈಗ ಡಿಶ್ ವಾಷರ್ಗೆ ಪಾತ್ರೆಗಳೆಲ್ಲ ಹಾಕ್ಬಿಡೋಣ ಅಂತ ಬಂದಿದ್ದೀನಿ. ಎಲ್ಲನೂ ದಿಢೀರಂತ ಆಗೋಗ್ತಾ ಇದೆ. ಏನೇನು ನಡೀತಾ ಇದೆ ಅಂತ ನಮಗೇನೆ ಇನ್ನೂ ಪ್ರಾಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಫಾಸ್ಟಾಗಿ ಚೇಂಜಸ್ ಆಗ್ತಾಯಿದೆ ನಮ್ಮ ಲೈಫಲ್ಲಿ. ಏನೇನು ನಡೀತಾ ಇದೆ ಅಂತ ನಿಮಗೆ ವ್ಲಾಗ್ಸ್ ನೋಡ್ತಾ ಗೊತ್ತಾಗುತ್ತೆ. ಸದ್ಯಕ್ಕೀಗ ನಾವು ಪ್ಯಾಕಿಂಗ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ, ಅದೊಂದು ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಈಗ ಎದ್ದಿದ್ದಾರೆ ಸಾಹೇಬ್ರು. ಟೈಮ್ ನೋಡಿ 10:30, 10:40. ಇವಾಗಿದ್ದು ಇನ್ನು ಮೂಡಿಗೆ ಬಂದಿಲ್ಲ, ಇನ್ನು ತಿಂಡಿ ತಿಂದಿಲ್ಲ, ಬ್ರಷ್ ಮಾಡಿಲ್ಲ. ಪಾಪುದು ತಿಂಡಿ ಆಯಿತು. ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಮನೆ ಒಳಗೆ ಸ್ವಲ್ಪ ನೆಲ ಒರೆಸಿದ್ರೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ. ಮಕ್ಕಳಿರೋ ಮನೆ, ಎಲ್ಲ ಕಡೆ ಸಾಮಾನು, ಎಷ್ಟೆತ್ತಿದ್ರೂ ಸಾಮಾನು ಹರಡ್ಕೊತಾನೇ ಇರುತ್ತೆ. ನಾನು ಪದೇ ಎತ್ತಕ್ಕೆ ಹೋಗೋದಿಲ್ಲ. ಒಂದ್ಸಲ ಎಲ್ಲ ಎತ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಬಿಟ್ರೆ ಮತ್ತೆ ಇಡೀ ದಿನ ಹರಡ್ತಿರ್ತಾನೆ. ರಾತ್ರಿ ಮಲ್ಕೊಳ್ಳೋವಾಗ ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಅವ್ನು ಎದ್ದೇಳೋದ್ರೊಳಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಇರುತ್ತಿಲ್ಲ. ಅಂದರೆ ಅಷ್ಟರಲ್ಲಿ ಅವ್ನು ಎದ್ದ ಅಂದರೆ ಮತ್ತೆ ಎಲ್ಲ ಹರಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮಕ್ಳಿರೋರ್ಗೆಲ್ಲ ಇದೆಲ್ಲ ಸ್ಟೋರಿ ಗೊತ್ತಾಗ್ತಾ ಇರುತ್ತೆ, ಕತೆ. ನಾನೇನು ಹೇಳ್ತಿದ್ದೀನಿ ಅಂತ ಅವ್ರಿಗೆ ಕ್ಲೀನಾಗಿ ಅರ್ಥ ಆಗ್ತಿರುತ್ತೆ. ಯಾಕೆ ನೀವು ಬರೀ ವಾಯ್ಸ್ ಓವರ್ ಮಾಡ್ತೀರಾ, ಮಾತಾಡ್ಕೊಂಡು ಮಾಡಲ್ಲ ಅಂತ ಭಾಳ ಜನ ಕೇಳ್ತಾ ಇರ್ತಿದ್ರಿ ನೀವು. ಯಾಕೆ ಅಂತಂದರೆ ನನಗೆ ಕ್ಯಾಮ್ರಾ ಮುಂದೆ ಸುಮ್ಮನೆ ನಿಂತ್ಕೊಂಡು ಮಾತಾಡೋಕೆ ಇಷ್ಟ ಆಗಲ್ಲ. ಕೆಲಸ ಮಾತಾಡಿದ್ರೆ ಅದೊಂಥರ ಅರ್ಥ. ಸೊ ಕಾರ್ತಿಕ್ ನನಗೆ ಹಿಂಗೆ ಕಾಣಿಸ್ತಿದೆಯಲ್ಲ ನಿಮಗೆ, ಮೈಕ್ ಗಿಫ್ಟ್ ಮಾಡಿದ್ದಾರೆ. ಅದಿರೋದಕ್ಕೆ ನಾನು ಏನು ಕೆಲಸ ಮಾಡಿಕೊಂಡು ಎಲ್ಲಿದ್ರೂ ಮಾತಾಡ್ಬೋದು. ನಿಮಗೆ ವಾಯ್ಸ್ ಕೂಡ ಚೆನ್ನಾಗಿ ಕೇಳುತ್ತೆ. ಇನ್ನು ಭಾಳ ಜನ ವಾಯ್ಸ್ ಓವರಲ್ಲೂ ನಿಮ್ಮ ವಾಯ್ಸ್ ತುಂಬ ನಿಧಾನ ಕೇಳುತ್ತೆ ಅಂತ ಬೇರೆ ಹೇಳ್ತಿರ್ತೀರ. ಸೊ ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಕೊಂಡಿದ್ದೀನಿ. ಕಾರ್ತಿಕ್ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಏನೇ ಬೇಕು ಎಕ್ವಿಪ್ಮೆಂಟ್ ಅಂತ ಹೇಳಿದ್ರು ತಕ್ಷಣ ಎಲ್ಲ ರಿಸರ್ಚ್ ಮಾಡಿ ಯಾವ ಥರ ಸೂಟ್ ಆಗುತ್ತೆ, ಯಾವುದು ಒಳ್ಳೇದಿದೆ ಮಾರ್ಕೆಟಲ್ಲಿ ಎಲ್ಲ ನೋಡಿ ಕೊಡಿಸ್ತಾರೆ. ಹಾಗಾಗಿ ಈ ಥರ ವರ್ಕಿಂಗ್ ವುಮೆನ್ಗಳಿಗೆ ಈ ಥರ ಸಪೋರ್ಟಿಂಗ್ ಹಸ್ಬೆಂಡ್ ಇದ್ದರೆ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ. ಎಷ್ಟು ಥರ ಖುಷಿ ಅನಿಸುತ್ತೆ. ಅವರು ನಮಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ನಮಗೂ ಕೆಲಸ ಮಾಡೋಕ್ಕೆ ಇನ್ನೂ ಖುಷಿ ಇರುತ್ತೆ. ಏನಂತೀರ? ನನಗೆ ಹಿಂದಿನ ದಿನ ಕಾರ್ತಿಕ್ ಕಾಲ್ ಮಾಡಿಬಿಟ್ಟು ಒಂದು 10 ಶರ್ಟು 10 ಪ್ಯಾಂಟು ನನಗೆ 2 ವೀಕ್ಸಿಗಾಗುವಷ್ಟು ಬಟ್ಟೆಗಳು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಕಾಲ್ ಮಾಡಿ.
ನಾವೆಲ್ಲ ಹೋಗ್ತಿದ್ದೀವಿ ಏನು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ಏನು ಗೊತ್ತಿಲ್ಲ, ಹೊಸ ಊರು ಅಂತ ನಾನೇ ಐರನ್ ಎಲ್ಲ ಮಾಡ್ಕೊಂಡು ಹೋಗೋಣ, ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ನೋಡೋಣ ಅಂತ ನಾನು ಅಷ್ಟೂ ಐರನ್ ಮಾಡಿ ಇಡ್ತಾಯಿದ್ದೀನಿ. ಕಾರ್ತಿಕ್ ಬಂದು ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನಂದು ಚರಿತ್ರದ್ದು ಕೂಡ ಬಟ್ಟೆಗಳು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಜರ್ನಿ ಡ್ರೆಸ್ ಕೂಡ ಎತ್ತಿಟ್ಕೊಂಡು ರೆಡಿಯಾಗಿದ್ವಿ. ಇದು ಹಿಂದಿನ ದಿನ ನೈಟ್ ನಡೆದಿದ್ದು. ಸೊ ನಂದು ಚರಿತ್ರದ್ದು ಕಾರ್ತಿಕ್ ಬರೋಕ್ಕೂ ಮುಂಚೆನೇ ಪ್ಯಾಕ್ ಆಗೋಗಿತ್ತು. ಕಾರ್ತಿಕ್ದು ಒಬ್ರದ್ದು ಅವ್ರು ಬಂದು ಅವ್ರಿಗೆ ಯಾವ ರೀತಿ ಬೇಕು, ಏನೇನು ಎಷ್ಟೆಷ್ಟು ಬೇಕು ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಎಲ್ಲ ಲಗೇಜ್ ಕಾರಲ್ಲಿ ಇಟ್ಟಾಯಿತು. ಈಗ ನಾವು ಚರಿತು ಹೋಗಿ ಹೊರಡ್ತಾ ಇದ್ದೀವಿ. ನಾವು ಸದ್ಯಕ್ಕೆ ಈಗ ಶಿವಮೊಗ್ಗಕ್ಕೆ ಹೋಗ್ತೀವಿ ಫಸ್ಟು. ಅಲ್ಲಿಂದ ಎಲ್ಲಿಗೆ ಹೋಗೋದು ಏನೋ ನೋಡೋಣ. ಅದೇ ಚರಿತು ಹಾಯ್. ಎಲ್ಲ ಸಾಮಾನು ಇಡೋಷ್ಟರಲ್ಲಿ ಸೆಕೆ ಆಗ್ಬಿಡ್ತು. ಸೊ ಇವಾಗ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಚರಿತು ಬುದ್ಧ ಹೆಂಗ್ ಮಾಡ್ತಿದ್ದೆ ಬಟ್ ಬುದ್ಧ ಹಿಂಗೆ ಮಾಡ್ತಿದ್ಯಾ? ಈಗ ಜಸ್ಟ್ ಬಂದು ಪಾಪುಗೆ ಊಟ ರೆಡಿ ಮಾಡ್ತಾ ಇದ್ದೀನಿ. ಅತ್ತೆ ಹೆಸರು ಕಾಳು ಸಾರು ಮಾಡಿದ್ದಾರೆ, ಸಖತ್ತಾಗಿದೆ, ಘಮ ಘಮ ಅಂತ ವಾಸನೆ ಬರ್ತಿದೆ. ಈಗ ಸ್ವಲ್ಪ ಸಾರು ಹಾಕಿ ಮಿಕ್ಸ್ ಮಾಡ್ತೀನಿ. ಚರಿತೆಗೆ ಈ ಥರ ಎಲ್ಲ ಇದ್ರೆ ಇಷ್ಟ. ಅನ್ನ ಸಾರು ತುಪ್ಪ ಹಾಕಿ ತಿನ್ಸಿದ್ರೆ ಖುಷಿಯಾಗಿ ತಿಂತಾನೆ. ಮತ್ತೆ ಬಾಯ್ಲ್ಡ್ ಎಗ್ ಮಾಡಿ ಎಲ್ಲ ಫ್ರೈ ಎಲ್ಲ ಮಾಡಿದ್ದಾರೆ, ಎಗ್ ಫ್ರೈ. ಬಟ್ ಚರಿತು ಫ್ರೈಗಿಂತ ಆಮ್ಲೆಟ್ ಜಾಸ್ತಿ ಇಷ್ಟ. ಅದಕ್ಕೆ ಈಗ ಆಮ್ಲೆಟ್ ಮಾಡ್ಕೊಡ್ತಾ ಇದ್ದೀನಿ. ಜಸ್ಟ್ ಸಾಲ್ಟ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸಿಂಪಲ್ ಆಮ್ಲೆಟ್ ಇಷ್ಟ ಅವನಿಗೆ. ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರೋದಷ್ಟು ಇಷ್ಟ ಆಗಲ್ಲ. ಹಾಂ ಏನ್ ಹೇಳಿದ್ರು ರಿಪೀಟ್ ಮಾಡ್ತಾನೆ. ನಿನ್ನ ಅಂದ್ರೆ ನನಗೊತ್ತು ನಿನ್ನ ಅಂತಾನೆ. ಆಲ್ರೆಡಿ ಒಂದು ಮುರ್ದಾಕಿದ್ದಾನೆ, ಈಗ ಇನ್ನೊಂದು ಮುರ್ದಾಕಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಪಾಪು ಊಟ ರೆಡಿ. ಅತ್ತೆ ಪಾಪು ಊಟ ಮಾಡಿಸ್ತಿದ್ದಾರೆ. ನಾನು ಕಾರ್ತಿಕು ಊಟಕ್ಕೆ ಕೂತಿದ್ದೀವಿ. ಎಲ್ಲನೂ ಸಖತ್ತಾಗಿತ್ತು. ಎಗ್ ಫ್ರೈ ಅಂತೂ ಬೆಸ್ಟ್ ಕಾಂಬಿನೇಷನ್ ಅನ್ನ ಸಾರಿಗೆ. ತುಂಬ ಟೇಸ್ಟಿಯಾಗಿತ್ತು. ನಿಮಗೆ ಈ ರೆಸಿಪಿ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ. ಕಾರ್ತಿಕ್ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಚಿಕ್ಕತ್ತೆ, ಚಿಕ್ಕ ಮಾವ, ಪುಟ್ಟಕ್ಕ, ಶಶಿ ಅಣ್ಣ ಎಲ್ಲರೂ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ಈಗ ಇದೇ ಗೊತ್ತೇ ದೀದಿ, ಖುಷಿ ಖುಷಿ ಖುಷಿ. ಯಾರವರು? ಆರಾಮಾಗಿ ಸ್ವಲ್ಪ ಹೊತ್ತು ಊಟ ಮಾಡಿ ರಿಲ್ಯಾಕ್ಸ್ ಮಾಡಿದ್ವಿ. ಈಗ ಮೂವಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ನಾನು ಕಾರ್ತಿಕ್. ಚರಿತು ಮಲಗಿದ್ದ, ಹಂಗೆ ಬಿಟ್ಟು ಬಂದಿದ್ದೀವಿ. ಎದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾನೆ, ಅಷ್ಟರೊಳಗೆ ಹೋಗ್ಬಿಡ್ತೀವಿ. ರಾಘವೇಂದ್ರ ಸ್ಟೋರ್ಸ್ ಫಿಲ್ಮ್ಗೆ ಹೋಗ್ತಿದ್ದೀವಿ. ಚಿಕ್ಕ ಮೂವಿ ಅಂತೆ, ಬೇಗ ವಾಪಸ್ ಬರ್ಬೋದು ಅಂದ್ಕೊಂಡಿದ್ದೀವಿ. ಕಾರ್ತಿಕಿಗೆ ಜಗ್ಗೇಶ್ ಕಾಮಿಡಿ ಇಷ್ಟ ಆಗುತ್ತೆ. ನೋಡ್ರಿ ನೋಡೋಣ ಹೇಗಿರುತ್ತೆ ಫಿಲ್ಮ್ ಅಂತ. ಫಿಲ್ಮ್ ಚೆನ್ನಾಗಿತ್ತಲ್ಲ? ನಮ್ಗೆ ಇಷ್ಟ ಆಯ್ತು, ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಟೈಮ್ ಪಾಸ್. ಒಂಚೂರು ಎಲ್ಲೂ ಬೋರ್ ಆಗ್ಲಿಲ್ಲ. ಮೆಸೇಜ್ ಇದೆ, ಎಲ್ಲ ಇದೆ. ಕಾಮಿಡಿ ಇಷ್ಟ ಆಯ್ತಪ್ಪ, ಚೆನ್ನಾಗಿತ್ತು. ಆ ಜೋಕ್ಸ್ ಎಲ್ಲ ಜಗ್ಗೇಶ್ ಬಾಯಲ್ಲಿ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ. ನನಗೇನು ಗೊತ್ತಾ ಅನ್ಸಿದ್ದು, ಜಗ್ಗೇಶ್ ಈ ವಯಸ್ಸಲ್ಲೂ ಎಷ್ಟು ಫಿಟ್ಟು, ಒಂಚೂರು ಫ್ಯಾಟ್ ಇಲ್ಲ, ಕೊಬ್ಬಿಲ್ಲ, ಕೊಲೆಸ್ಟ್ರಾಲ್ ಇಲ್ಲ.
ಏನ್ ಗೊತ್ತಾ, ಡೈಲಿ ಬೆಳಗ್ಗೆ 24 ಸೂರ್ಯ ನಮಸ್ಕಾರ ಮಾಡ್ತಾರಂತೆ, ನಾನ್ ವೆಜ್ ತಿನ್ನಲ್ವಂತೆ, ಫುಲ್ ಬಿಟ್ಬಿಟ್ಟಿದಾರಂತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಗೆ ಎಷ್ಟು ಕಷ್ಟ ಫಿಟ್ನೆಸ್ ಮೇಂಟೈನ್ ಮಾಡೋದು ಯಂಗ್ ಏಜ್ ಅಲ್ಲಿ. ನನ್ನ ಫಿಟ್ನೆಸ್ ಬಗ್ಗೆ ಗೊತ್ತಲ್ಲ. ನೀವು ನೋಡ್ಕೊಂಡು ಬನ್ನಿ ಫಿಲ್ಮ್, ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲರಿಗೂ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬನ್ನಿ. ಅವತ್ತಿನ ದಿನ ಎಲೆಕ್ಷನ್ ತುಂಬ ಹತ್ತಿರ ಬಂದ್ಬಿಟ್ಟಿತ್ತು. ಸೊ ಪ್ರೊಸೆಷನ್ ನಡೀತಾ ಇತ್ತು. ಯಾವ ಲೀಡರ್ ಬರ್ತಿದ್ದಾರೆ ಈ ರಥದ ಮೇಲೆ ಅಂತ ನೋಡೋಣ ಅಂತ ನಾನು ಕಾರ್ತಿಕ್ ವೆಯ್ಟ್ ಮಾಡ್ತಾ ಇದ್ವಿ. ಪ್ರಜ್ಞಾವಂತ ನಾಗರಿಕ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಬೆಳವಣಿಗೆ ಹಿಂದೂ ಪರ ಹೋರಾಟಗಾರ ಫೋನ್ ಮಾಡಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಮನೆಯಲ್ಲಿ. ಸೊ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಈಗ ಹೋದಾಗ ಕಾರ್ತಿಕ್ ಅಂತ ಕಾಯ್ತಾ ಇದ್ದಾರೆ ಬ್ಯಾಟಿಂಗ್ ಮಾಡಕ್ಕೆ. ತೋರಿಸ್ತೀನಿ ನಿಮಗೆ ಮನೆಗೆ ಹೋದ್ಮೇಲೆ ಬಿರಿಯಾನಿ ಹೆಂಗಾಗಿದೆ ಅಂತ. ಕ್ಲೋಸ್, ಓಪನ್, ಕ್ಲೋಸ್. ಬಿರಿಯಾನಿ ಮಾತ್ರ ಸಕ್ಕದಾಗಿತ್ತು. ಅತ್ತೆ ಅಂತೂ ಫಾಸ್ಟಾಗಿ ಮಾಡಿಬಿಡ್ತಾರೆ ಈ ಬಿರಿಯಾನಿ. ನಾನು ಚರಿತು ಕೆಳಗಡೆ ವಾಕಿಂಗ್ ಮಾಡಿಸ್ಕೊಂಡು ಬರೋದ್ರೊಳಗೆ ಬಿರಿಯಾನಿ ರೆಡಿ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಚರಿತಿ ಊಟ ಮಾಡಿಸಿ ಆಮೇಲೆ ಅತ್ತೆ ಮಾವಂದು ಎಲ್ಲರದ್ದು BP ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ವಿ. ಡಯಾಬಿಟೀಸ್ದು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಊಟ ಆಗಿ 2 hours ಆದಮೇಲೆ ಮಾಡಬೇಕು. BP ಆದರೆ ಯಾವಾಗ ಬೇಕಾದರೂ ಟೆಸ್ಟ್ ಮಾಡ್ಬೋದು. ಸೊ ನಾವು ಬಂದಾಗೆಲ್ಲ ನೆನಪಾದಾಗೆಲ್ಲ BP ಟೆಸ್ಟ್ ಮಾಡ್ತಾ ಇರ್ತೀವಿ ಅವ್ರದ್ದು. ಬಿರಿಯಾನಿ ಅಂದರೆ ಇಷ್ಟ ಬೇಟುಗೆ, ಜಾಣ ಬಿಟ್ಟು ಎಲ್ಲ ಫಿನಿಶ್ ಮಾಡ್ತಾನೆ ಇವಾಗ. ಮತ್ತೆ ಅವರ ಮೆಡಿಕಲ್ ಕಿಟ್ ಇದು. ಮತ್ತೆ ನಾವು ಏನೇನು ಇಟ್ಕೊಂಡಿದ್ದಾರೆ ನೋಡಿ, ಬ್ಲಡ್ ಗ್ಲೂಕೋಸ್ ಚೆಕ್ ಮಾಡೋದು, ಮತ್ತೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋದೊಂದು, ಮತ್ತೆ ಇದು ಪಲ್ಸ್ ಡಿಟೆಕ್ಟರ್. ಕೊರೋನಾ ಟೈಮಲ್ಲಿ ಇದು ತುಂಬ ಯೂಸ್ ಆಗ್ತಿತ್ತು. ಈಗ ಅಷ್ಟು ಯೂಸ್ ಆಗಲ್ಲ, ಬಟ್ ಅವಾಗ ಚೆಕ್ ಮಾಡ್ಕೊತಾ ಇರ್ತಾರೆ ಜಸ್ಟ್ ಇನ್ ಕೇಸ್ ಅಂತ. ಇಷ್ಟು ಇಟ್ಕೊಂಡಿದ್ದಾರೆ. ಈಗ ಇದು ಖಾಲಿ ಹೊಟ್ಟೆಯಲ್ಲಿ ಮತ್ತೆ ಊಟ ಆಗಿ 2 hours ಆದ್ಮೇಲೆ ಮಾಡಬೇಕು. ಇದೇನು ಟೆಸ್ಟ್ ಮಾಡ್ತಿಲ್ಲ ಈಗ ನಾವು, ಜಸ್ಟ್ BP ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಫಸ್ಟ್ ಕಾರ್ತಿಕಿನ ಚೆಕ್ ಮಾಡ್ತೀನಿ. ಇನ್ನೊಂದು ಏನು ಅಂದರೆ, ಮಾವ ಅತ್ತೆ ಯಾವಾಗ್ಲೂ ಈ BP ಬಾಕ್ಸಲ್ಲಿ ಸೆಲ್ ಇರ್ತಾರ ಅದನ್ನ ತೆಗ್ದಿಟ್ಟಿರ್ತಾರೆ. ಈ ರೀತಿ ತೆಗ್ದಿರೋದ್ರಿಂದ ತುಂಬಾ ದಿನ ಬಾಳಿಕೆ ಬರುತ್ತೆ ಅಂತ. ನೀವು ಈ ಟಿಪ್ನ ಫಾಲೋ ಮಾಡ್ಬೋದು. ಹಾಗೆ ಹಾಕಿಟ್ಬಿಟ್ರೆ ಬೇಗ ಸೆಲ್ ಡೌನ್ ಆಗುತ್ತೆ. ನೋಡಿ, ಈಗ ಸೆಲ್ ಹಾಕ್ತಾ ಇದ್ದೀನಿ. 4 ಸೆಲ್ ಬೇಕಾಗುತ್ತೆ ಇದಕ್ಕೆ. ಸೆಲ್ ಕನೆಕ್ಟ್ ಮಾಡಿಬಿಟ್ಟು ತುಂಬಾ ಈಸಿ ಟೆಸ್ಟ್ ಮಾಡ್ಕೊಳ್ಳೋದು ಇದು. ಇದರಲ್ಲಿ ಡಿಸ್ಪ್ಲೇ ಬರುತ್ತೆ. ಇದಕ್ಕೆ ಈ ಬ್ಯಾಂಡ್ ಕೊಟ್ಟಿದ್ದಾರೆ, ಇದಕ್ಕೆ ವೆಲ್ಕ್ರೋ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನ, ಈ ಪೈಪ್ ಏನಿದೆ ಇದು ನಮ್ಮ ಬ್ರಿಸ್ಟ್ ಇಲ್ಲಿರುತ್ತಲ್ಲ, ಬ್ಲಡ್ ಸ್ಯಾಂಪಲ್ ತಗೊಂತಾರಲ್ಲ ಅದಕ್ಕೆ ಹತ್ರದಲ್ಲಿ ಬರ್ಬೇಕು, ಪ್ಯಾರಲಲ್ ಆಗಿ ಬರ್ಬೇಕು. ಅವಾಗ ರೀಡಿಂಗ್ ತುಂಬಾ ಅಕ್ಯುರೇಟ್ ಆಗಿ ತೋರಿಸುತ್ತೆ. ಆಮೇಲೆ ಲೆಫ್ಟ್ ಹ್ಯಾಂಡಿಗೆ ನೋಡಿದ್ರೆ ಒಳ್ಳೇದು, ಯಾಕಂದ್ರೆ ಹಾರ್ಟಿಗೆ ಲೆಫ್ಟ್ ಹ್ಯಾಂಡ್ ಹತ್ರ ಇರುತ್ತಲ್ವಾ, ಅದಕ್ಕೆ ಅದು ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಟೈಟಾಗಿ ಏನು ಹಾಕೋದು ಬೇಡ. ಕನೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಒತ್ತಿದ್ರೆ ಆಯ್ತು. ಇಲ್ಲಿ ರೀಡಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ, ನೀವು ನೋಡ್ತಿರ್ಬೋದು. ಇಲ್ಲಿ ರೀಡಿಂಗ್ ಜಾಸ್ತಿ ಆದಂಗೂ ಇಲ್ಲಿ ಟೈಟ್ ಆಗ್ತಾ ಬರುತ್ತೆ. ಆಮೇಲೆ ಒಂದು ಲೆವೆಲ್ಗೆ ರೀಚ್ ಆದ ತಕ್ಷಣ ಲೂಸ್ ಆಗ್ತಾ ಬರುತ್ತೆ. ಆಮೇಲೆ ಫೈನಲ್ ರೀಡಿಂಗ್ ತೋರಿಸುತ್ತೆ. ನಾರ್ಮಲ್ಲೇ ಇದೆ, 130/80 ಈ ರೀತಿ ಫೈನಲ್ ರೀಡಿಂಗ್ ತೋರಿಸುತ್ತೆ. ನೆಕ್ಸ್ಟ್ ಈಗ ನಾನು ಟೆಸ್ಟ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ.
117/77 ನಾರ್ಮಲ್ ಇದೆ ಅಲ್ಲ, ತುಂಬಾ ಅಫೋರ್ಡೆಬಲ್ ಇದು. ಮನೇಲೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ರೆ ಮನೇಲಿದ್ದ ಇರೋದು ಬಹಳ ಒಳ್ಳೇದಿದ್ದು. ಎಮರ್ಜೆನ್ಸಿಗೆ ಸುಸ್ತಾದಾಗ, ತಲೆ ತಿರ್ಗದಂಗೆ ಆದಾಗೆಲ್ಲ BP ಟೆಸ್ಟ್ ಮಾಡ್ಕೊಂಡ್ರೆ ಒಂಥರ ಧೈರ್ಯ ಬರುತ್ತೆ. ಓಕೆ, BP ಎಷ್ಟಿದೆ ನಾವೇ ನೋಡ್ಕೋಬಹುದು. ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬೇಕಂತ ಏನಿಲ್ಲ, ಈಗೆಲ್ಲಾನು ಮನೆಯಲ್ಲೇ ನೋಡ್ಕೊಂಡ್ಬಿಡ್ಬೋದು. ಅಲ್ಲೋದ್ರೂ ಎಷ್ಟೊಂದು ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ಇದು ಒಂದ್ಸಲ ತಗೊಂಡಿಟ್ಕೊಂಡ್ರೆ ಎಷ್ಟು ಸತಿ ಬೇಕಾದ್ರೂ ಚೆಕ್ ಮಾಡ್ಕೊಂತಾ ಇರ್ಬೋದು. ಮತ್ತೆ ಬ್ಯಾಟ್ರಿ ಸೆಲ್ ತೆಗೆದು ಮತ್ತೆ ಹೊರಗಿಡ್ತಾ ಇದೀನಿ. ಚರಿತು ಚರಿತು ಗುಡ್ ನೈಟ್ ಹೇಳು. ಗುಡ್ ನೈಟ್. ನಾವು ಮಲ್ಕೊಳ್ಳೋಣ ಈಗ ಒಂದ್ ಜೊತೆ ಒಂದ್ ಸ್ವಲ್ಪ ಆಟಾಡಿ ಒಂದ್ ½ hour ತಗೊಂತಾನೆ ಮಲ್ಗಕ್ಕೆ. ಅದು ಇದು ಎಲ್ಲ ತರಲೆ ಮಾಡಿ ಆಮೇಲೆ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಸಿಗ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. See you all in my next vlog. Till then, take care. Bye bye. Bye bye.